ಎತ್ಕೊಂತ ನೋಡಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೊಳಾಲ ಗ್ರಾಮದಲ್ಲಿ ಕಳೆದ ಶನಿವಾರ ರಾತ್ರಿ ನಡೆದಿದ್ದ ಆ ಭೀಕರ ಘಟನೆ ಇಡೀ ಗ್ರಾಮವನ್ನೇ ಬೆಚ್ಚಿಬೀಳಿಸಿತ್ತು. ಮನೆ ಮುಂದೆ ಆರಾಮವಾಗಿ ನಿಲ್ಲಿಸಿದ್ದ ಮಹೀಂದ್ರ ಕಾರು ಹಾಗೂ 2 ಬೈಕ್ಗಳು ದಿಢೀರನೆ ಬೆಂಕಿಗಾಹುತಿಯಾಗಿದ್ವು. ಇದು ಯಾರೋ ಕಿಡಿಗೇಡಿಗಳ ಕೆಲಸ ಎಂದು ಭಾವಿಸಲಾಗಿತ್ತು. ಆದರೆ ಈ ಕೃತ್ಯ ಎಸಗಿದ್ದು ಬೇರೆ ಯಾರೂ ಅಲ್ಲ, ಅದೇ ಊರಿನ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪದ ಮಾಲೀಕ ಹಾಗೂ ವೃತ್ತಿಯಲ್ಲಿ ಎಂಬಿಬಿಎಸ್ ವೈದ್ಯರಾಗಿರುವ ಡಾಕ್ಟರ್ ನಾಗಭೂಷಣ್ HR. ಹೌದು, ವೈದ್ಯಕೀಯ ವೃತ್ತಿ ಮಾಡಿಕೊಂಡಿದ್ದ ನಾಗಭೂಷಣ್ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕೊಳಾಲದ ವಿರೂಪಾಕ್ಷ ಎಂಬುವವರಿಗೆ ಸೇರಿದ ವಾಹನಗಳಿಗೆ ಈತ ಬೆಂಕಿ ಇಟ್ಟಿದ್ದ. ಹಳೆಯ ವೈಷಮ್ಯದ ಕಿಚ್ಚು ನಾಗಭೂಷಣ್ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ಇತ್ತೆಂದ್ರೆ ರಾತ್ರಿ ವೇಳೆ ಮುಸುಕು ಧರಿಸಿ ಬಂದು ಈ ಕೃತ್ಯ ಎಸಗಿದ್ದಾರೆ. ನೋಡಿ ಇಲ್ಲಿ ನೋಡಿ ಸುರಿತಿರೋದು ಪೆಟ್ರೋಲ್ ನೋಡಿ ಇಲ್ಲಿ ಕಾರ್ ಕನ್ ಹೆಂಗ್ ಬರ್ತಿದೆ ನೋಡಿ ಇಲ್ಲೆಲ್ಲ. ನೋಡಿಮ್ಮ ಮನೆ ಹಾಳಾಗೋಗ ನೋಡಿಮ್ಮ. ಎತ್ಕೊಂತ ನೋಡಿ. ಘಟನೆ ಬಗ್ಗೆ ಹೇಳುವುದಾದರೆ, ತುಮಕೂರಿನಿಂದ ಪೆಟ್ರೋಲ್ ಖರೀದಿಸಿಕೊಂಡು ಬಂದಿದ್ದ ವೈದ್ಯ ನಾಗಭೂಷಣ್ ಯಾರಿಗೂ ಅನುಮಾನ ಬರದಂತೆ ಮುಖಕ್ಕೆ ಮುಸುಕು ಧರಿಸಿ ವಿರೂಪಾಕ್ಷ ಅವರ ಮನೆ ಮುಂದೆ ಬಂದಿದ್ದ. ಮನೆ ಮುಂದೆ ನಿಂತಿದ್ದ ಮಹೀಂದ್ರ ಕಾರು ಹಾಗೂ 2 ಬೈಕ್ಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ಬೆಂಕಿಯ ಜ್ವಾಲೆ ಕಂಡು ಸ್ಥಳೀಯರು ಓಡಿ ಬರುವಷ್ಟರಲ್ಲಿ ವಾಹನಗಳು ಭಾಗಶಃ ಸುಟ್ಟು ಕರಕಲಾಗಿದ್ದವು. ಪ್ರಕರಣ ದಾಖಲಿಸಿಕೊಂಡ ಕೊಳಾಲ ಪೊಲೀಸರು ತನಿಖೆ ಆರಂಭಿಸಿದಾಗ ಸಿಸಿಟಿವಿ ಕ್ಯಾಮೆರಾ ಕೃತ್ಯವನ್ನ ಸಾಬೀತುಪಡಿಸಿದೆ. ಪೆಟ್ರೋಲ್ ತಂದಿದ್ದ ರೀತಿ ಮತ್ತು ಓಡಾಟದ ಜಾಡು ಹಿಡಿದು ಹೋದ ಪೊಲೀಸರಿಗೆ ಅಂತಿಮವಾಗಿ ವೈದ್ಯ ನಾಗಭೂಷಣ್ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ಕೊಳಾಲ ಪೊಲೀಸರು ಈ ಕಿಡಿಗೇಡಿ ವೈದ್ಯನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ರೋಗಿಗಳ ಪ್ರಾಣ ಉಳಿಸಬೇಕಾದ ವೈದ್ಯನೇ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಬೆಂಕಿ ಇಡುವ ಕೆಲಸಕ್ಕೆ ಕೈ ಹಾಕಿರುವುದು ನಿಜಕ್ಕೂ ದುರಂತ. ಸದ್ಯ ಆರೋಪಿ ಕಂಬಿ ಎಣಿಸುತ್ತಿದ್ದಾನೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು.